ಟಾರ್ಗೆಟ್ ರಾಜಧಾನಿ ಯಾರಿಗೆ ಕೈ ಟಿಕೆಟ್? ಸದ್ಯದ ಕುತೂಹಲ. ಉತ್ತರ ಬೆಂಗಳೂರು ಉತ್ತರದಿಂದ ಯಾರಾಗ್ತಾರೆ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶಾಸಕ ಪ್ರಿಯಾ ಕೃಷ್ಣ ಕಣಕ್ಕಿಳಿಯುವ ಎಲ್ಲ ಸಾಧ್ಯತೆ ಇದೆ. ಇದರ ಜೊತೆಗೆ ಬೆಂಗಳೂರು ದಕ್ಷಿಣದಿಂದ ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ ಕಣಕ್ಕೆ, ಬೆಂಗಳೂರು ಸೆಂಟ್ರಲ್ ಇಂದ ಎನ್ಎ ಹ್ಯಾರಿಸ್. ಈ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಈ ಮೂವರ ಹೆಸರನ್ನ ರಾಜ್ಯದ ನಾಯಕರು ಶಿಫಾರಸು ಮಾಡಿದ್ದಾರೆ. ಕಾಂಗ್ರೆಸ್ನ ಟಾರ್ಗೆಟ್ ಬೆಂಗಳೂರು ರಾಜಧಾನಿಗೆ ಬರುವಂತ, ರಾಜಧಾನಿ ವ್ಯಾಪ್ತಿಗೆ ಬರುವಂತ ಈ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಬೇಕು. ಕಾರಣ ಈ ಮೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿರುವಂತದ್ದು. ದಕ್ಷಿಣದಿಂದ ತೇಜಸ್ವಿ ಸೂರ್ಯ, ಉತ್ತರದಲ್ಲಿ ಸದಾನಂದ ಗೌಡ್ರು, ಪಿಸಿ ಮೋಹನ್ ಅವರನ್ನ ಸೋಲಿಸಬೇಕು ಶತಾಯ ಗತಾಯ. ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ. ಅನಂತಕುಮಾರ್ ಅವರು ಇದ್ದಂತ ಕಾಲದಿಂದ ಹಿಡಿದು ತೇಜಸ್ವಿ ಸೂರ್ಯ ಇರುವವರೆಗೂ ಕೂಡ ಸದ್ಯ ಹಾಲಿ ಸಂಸದರು. ಮತ್ತೊಂದು ಕಡೆ ಸದಾನಂದ ಗೌಡ್ರು ಗಟ್ಟಿಯಾಗಿರುವಂಥದ್ದು, ಮತ್ತೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಪಿಸಿ ಮೋಹನ್ ಸೆಂಟ್ರಲ್ ಇಂದ ಮಿನಿ ಭಾರತ ಅಂತ ಹೇಳ್ತಾರೆ ಬೆಂಗಳೂರು ಸೆಂಟ್ರಲ್ ಅನ್ನ. ಅಲ್ಲಿ ಅಲ್ಪಸಂಖ್ಯಾತ ಮತದಾರರು, ತಮಿಳಿಗರು, ದೇಶದಲ್ಲಿರುವಂತಹ ಎಲ್ಲಾ ಸಮುದಾಯದ ಮತದಾರರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗ ಸಮುದಾಯ ಅತಿ ಹೆಚ್ಚು ಪ್ರಮಾಣದಲ್ಲಿರುವಂಥದ್ದು. ಬೆಂಗಳೂರು ದಕ್ಷಿಣದಲ್ಲಿ ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಇದೆ. ಬಿಜೆಪಿಯ ಭದ್ರಕೋಟೆ, ITBT ಮಂದಿ ಕೂಡ ಅಲ್ಲೇ ಉಳಿದಿರುವಂಥದ್ದು. ಹೀಗಾಗಿ ಬೆಂಗಳೂರಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಬೇಕು. ಈಗ ಟಿಕೆಟ್ ಯಾರಿಗೆ? ಹಾಗಾದ್ರೆ ಪ್ರಿಯಾ ಕೃಷ್ಣ ಅವರು ಗೋವಿಂದರಾಜಪುರಂ ಕ್ಷೇತ್ರದ ಹಾಲಿ ಶಾಸಕರವರು. ಅವರಿಗೆ ಟಿಕೆಟ್ ಕೊಡಬೇಕಂತ ಈಗಾಗಲೇ ಒಂದಿಷ್ಟು ಚರ್ಚೆ ನಡೆದಿರುವಂಥದ್ದು. ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಒಕ್ಕಲಿಗ ಸಮುದಾಯ ಅವರ ಹಿಂದೆ ಬರುತ್ತೆ, ಒಂದು ರೀತಿಯಾಗಿ ಅವರನ್ನು ಗೆಲ್ಸ್ಕೊಂಡ್ಬರ್ಬೋದು ಅಂತ. ಇನ್ನು ಸೌಮ್ಯಾ ರೆಡ್ಡಿ ಅವರು ಈ ಹಿಂದೆ ಶಾಸಕಿಯಾಗಿದ್ರು, ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಪ್ರಭಾವ ಕೂಡ ವರ್ಕೌಟ್ ಆಗುತ್ತೆ ಬೆಂಗಳೂರು ದಕ್ಷಿಣದಿಂದ ಅಂತ. ಇನ್ನು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ತೆಗೆದುಕೊಂಡ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು, ಕ್ರಿಶ್ಚಿಯನ್ ಸಮುದಾಯ ಕೂಡ ಇದೆ. ಹೀಗಾಗಿ ಹ್ಯಾರಿಸ್ ಅವರಿಗೆ ಟಿಕೆಟ್ ಕೊಟ್ಟರೆ ಹೇಗಿರುತ್ತೆ ಅನ್ನುವ ಲೆಕ್ಕಾಚಾರ. ಆದ್ರೆ ನಾಯಕರೇನೋ ಶಿಫಾರಸು ಮಾಡಿದ್ದಾರೆ, ಆದ್ರೆ ಸ್ಪರ್ಧೆ ಮಾಡಲಿಕ್ಕೆ ಅಭ್ಯರ್ಥಿಗಳು ರೆಡಿ ಇದ್ದಾರಾ? ಸ್ಪರ್ಧೆ ಮಾಡೋದಕ್ಕೆ ಅಭ್ಯರ್ಥಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಉತ್ತರದಿಂದ ಸ್ಪರ್ಧೆಗೆ ಪ್ರಿಯಾ ಕೃಷ್ಣ ಹಿಂದೇಟು. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಿತ್ತು. ಪ್ರಿಯಾಂಕಾ ಗಾಂಧಿ ಅವರ ಅತ್ಯಾಪುತ್ರರು. ಆದ್ರೆ ಈ ಬಾರಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಹೀಗಾಗಿ ಸಾಮಾನ್ಯವಾಗಿ ಅಸಮಾಧಾನಗೊಂಡಿದ್ದಾರೆ. ಒಂದ್ ವೇಳೆ ಏನಾದ್ರೂ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತೆ ಉಪಚುನಾವಣೆ ಆಗುತ್ತೆ, ಆಗ ನನ್ನ ತಮ್ಮನಿಗೆ ಟಿಕೆಟ್ ಕೊಡಬೇಕು ಅಂತ. ಇನ್ನು ದಕ್ಷಿಣದಲ್ಲಿ ಬೆಂಗಳೂರು ದಕ್ಷಿಣ ಅಂತ ಬಂದ್ರೆ ಸೌಮ್ಯಾ ರೆಡ್ಡಿ ಅವರ ಹೆಸರು ಕೇಳಿ ಬಂದರೂ ಕೂಡ ಮತ್ತೊಬ್ಬರ ಹೆಸರು ಕೇಳಿ ಬರ್ತಾ ಇದೆ, ನಿಕೇತ್ ರಾಜ್ ಮೌರ್ಯ ವಾಗ್ಮಿಯೂ ಹೌದು, ಜೊತೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ನೀವು ಕೂಡ ನೋಡಿರ್ತೀರ. ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದ್ರೆ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗಲಿಲ್ಲ. ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ನಿಕೇತ್ ರಾಜ್ ಮೌರ್ಯ ಈಗ ಬೆಂಗಳೂರು ದಕ್ಷಿಣದ ಟಿಕೆಟ್ ಆಕಾಂಕ್ಷಿ. ಅವರು ಕೂಡ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಅಷ್ಟು ಈಸಿ ಇದೆಯಾ ಟಿಕೆಟ್ ಸಿಕ್ಬಿಡುತ್ತಾ ಅಂದ್ರೆ ಒಂದು ಲೆಕ್ಕಾಚಾರ ನಡೀತಾ ಇರುವಂತದ್ದು. ಅಹಿಂದ OBC ಸಮುದಾಯ ಬೆಂಗಳೂರು ದಕ್ಷಿಣದಲ್ಲಿ ಇರುವಂತ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರು ಸೆಂಟ್ರಲ್ಗೆ ಬಂದ್ರೆ ಹ್ಯಾರಿಸ್ ಅವರ ಜೊತೆಗೆ ಮನ್ಸೂರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕಾದು ನೋಡಬೇಕಾಗುತ್ತೆ. ಕಾರಣ ಏನಂದ್ರೆ ಈಗ ಎಲ್ಲರೂ ಕೂಡ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಿಫಾರಸು ಮಾಡಿರುವಂತದ್ದು. ಆದ್ರೆ ಲೋಕಲ್ ಲೆವೆಲ್ ಅಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ನ ಈ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ? ನಿಕೇತ್ ರಾಜ್ ಮೌರ್ಯ ಸಾಕಷ್ಟು ಸುದ್ದಿಯಲ್ಲಿದ್ದಂಥವರು, ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಆದರೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಸಿಕ್ಕ ಕಾರಣಕ್ಕಾಗಿ
ಅವರು ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಕಾರಣ ಏನಂದ್ರೆ, ಒಂದು ಕಡೆ ತೇಜಸ್ವಿ ಸೂರ್ಯ ಇದ್ದಾರಲ್ವಾ, ಅವರಿಗೆ ಪೈಪೋಟಿಯನ್ನ ಕೊಡಬಹುದು. ಯಾಕಂದ್ರೆ ಇಬ್ರು ಕೂಡ ಯುವಕರಿದ್ದಾರೆ, ವಾಗ್ಮಿಗಳಾಗಿದ್ದಾರೆ, ಪ್ರಬಲವಾಗಿ ತಮ್ಮ ತಮ್ಮ ಸಿದ್ಧಾಂತವನ್ನ ಡಿಫೆಂಡ್ ಮಾಡ್ಕೋತಾರೆ. ಜೊತೆಗೆ ನಿಖೇತ್ ರಾಜ್ ಮೌರ್ಯ ಅವರ ಮೇಲೆ DK ಶಿವಕುಮಾರ್ ಅವರ ಒಲವು, ಆಶೀರ್ವಾದ, ಸಿದ್ದರಾಮಯ್ಯನವರ ಬೆಂಬಲ ಕೂಡ ಇರುವಂಥದ್ದು. ಒಂದು ವೇಳೆ ಏನಾದರೂ ನಿಖೇತ್ ರಾಜ್ ಮೌರ್ಯ ದಕ್ಷಿಣದಿಂದ ಸ್ಪರ್ಧೆ ಮಾಡಿದ್ರೆ DK ಶಿವಕುಮಾರ್ ಅವರ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ನಿಖೇತ್ ರಾಜ್ ಅವರ ಗೆಲುವಿನ ಹಾದಿ ಸುಗಮವಾಗುತ್ತೆ ಅನ್ನುವ ಲೆಕ್ಕಾಚಾರ ಇರುವಂಥದ್ದು. ಇದೇ ಕಾರಣಕ್ಕಾಗಿ ನಿಖೇತ್ ರಾಜ್ ಮೌರ್ಯ ಕೂಡ ಒಂದಿಷ್ಟು ಫೈಟ್ ಅನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಇದೆಯಲ್ವಾ, ಈ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ಕುತೂಹಲ ಇರುವಂಥದ್ದು, ಯಾರಿಗೆ ಟಿಕೆಟ್ ಕೊಡುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ. ಯಾಕಂದ್ರೆ ಹ್ಯಾರಿಸ್ ಅವರು ಈ ಬಾರಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ನಡೆಸಿರುವಂಥ ಒಂದಿಷ್ಟು ಸಮೀಕ್ಷೆಗಳಲ್ಲಿ ತಿಳಿದು ಬಂದಿರುವಂಥದ್ದು. ಕಾರಣ ಏನಂದ್ರೆ, ಈ ಹಿಂದಿನ ಲೋಕಸಭಾ ಚುನಾವಣೆಗಳು 2014, 2019 ಲೋಕಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತಕ್ಕೆ ಸೇರಿದಂಥ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಅವರು ರನ್ನರ್ ಅಪ್ ಆಗಿರುವಂಥದ್ದು. ಅಂದರೆ ವರ್ಷದಿಂದ ವರ್ಷಕ್ಕೆ ಅವರ ವೋಟ್ ಶೇರಿಂಗ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈ ಬಾರಿ ಸೆಂಟ್ರಲಲ್ಲಿ ಗೆಲುವು ಸಾಧಿಸಬೇಕು ಅಂದರೆ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದಿಂದ ಟಿಕೆಟ್ ಕೊಟ್ಟರೆ ವರ್ಕೌಟ್ ಆಗುತ್ತೆ ಅಂತ ಈ ಲೆಕ್ಕಾಚಾರ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈಗಾಗಲೇ ಕಾಂಗ್ರೆಸ್ ಒಂದಿಷ್ಟು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂತೆ 3 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಯಾವೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ, ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತಹ ಹಂತದಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಗೆಲ್ಲುವ ಮಾನದಂಡ ಇಟ್ಟುಕೊಂಡು ಒಂದು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಈಗಾಗಲೇ ಬೆಂಗಳೂರು ಉತ್ತರ ಮತ್ತೆ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಪೈಪೋಟಿ ಕೂಡ ಇರುವಂತದ್ದು, ಅಭ್ಯರ್ಥಿಗಳು ಕೂಡ ಸಾಕಷ್ಟು ಪೈಪೋಟಿ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈಗಾಗಲೇ ಕುಸುಮಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಕುಸುಮಾ ಅವರು ಎಲ್ಲ ಒಂದ್ ಕಡೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅದಕ್ಕೆ ಪ್ರಮುಖವಾಗಿ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ಆದ್ರೆ ಅವರು ಸ್ಪರ್ಧೆ ಮಾಡಬೇಕಾದ್ರೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಈಗಾಗಲೇ ಅವರ ತಂದೆ ಆಗಿರ್ತಕ್ಕಂಥ ಕೃಷ್ಣಪ್ಪ ಅವರಿಗೆ ಒಂದು ಸಚಿವ ಸ್ಥಾನ ಕೊಡೋದಾದ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ಪಕ್ಷದ ಪ್ರಮುಖ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅವ್ರಿಗೇನಾದ್ರೂ ಸಚಿವ ಸ್ಥಾನ ಕೊಡೋದಾದ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದು. ಅವರೇನಾದ್ರೂ ಸ್ಪರ್ಧೆ ಮಾಡಿದ್ರೆ ಒಂದ್ ಕಡೆ ಅಲ್ಲಿ ಗೆಲ್ಲುವ ಒಂದು ಸಾಧ್ಯತೆ ಹೆಚ್ಚಾಗಿರುವಂತದ್ದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ಲೆಕ್ಕಾಚಾರ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಒಕ್ಕಲಿಗ ಮತಗಳು ಕ್ರೋಢೀಕರಣ ಆಗ್ತವೆ, ಸಾಕಷ್ಟು ಒಂದ್ ಕಡೆ ಪ್ರಭಾವ ಕೂಡ ಬೀರಬಹುದು. ಮತ್ತೆ ಯಾಕಂತಂದ್ರೆ ಅವರ ತಂದೆ ಕೂಡ ಶಾಸಕರಾಗಿದ್ದಾರೆ, ಸಾಕಷ್ಟು ಬಾರಿ ಹಿರಿಯ ಮುಖಂಡರು ಕೂಡ ಹೌದು. ಹಾಗಾಗಿ ಆ ಒಂದು ಕ್ಷೇತ್ರದ ಹೆಚ್ಚಿನ ಒಂದು ಗೆಲುವಿನ ಸಾಧ್ಯತೆ ಇರುವಂತದ್ದು ಅನ್ನುವಂಥ ಮತ್ತೆ ಯುವಕರು ಕೂಡ ಹೌದು. ಹಾಗಾಗಿ ಇವೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಅವರ ಒಂದು ಸ್ಪರ್ಧೆಗೆ ಒಂದಿಷ್ಟು ಹೈಕಮಾಂಡ್ ನಾಯಕರು ಒಂದು ಮುನ್ನೆಲೆ ಕೂಡ ತಂದಿದ್ದಾರೆ. ಇನ್ನು ಪ್ರಮುಖವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು ಐವರು ಶಾಸಕರು ಇರುವಂತದ್ದು. ಹಾಗಾಗಿ ಅಲ್ಲಿ ಸಾಕಷ್ಟು ಒಂದು ಅಭ್ಯರ್ಥಿಗಳ ಒಂದು ಪೈಪೋಟಿ ಹೆಚ್ಚಾಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ನಲ್ಪಾಡ್ ಅವರು ಕೂಡ ಟಿಕೆಟ್ ಬೇಕು ಅನ್ನುವಂತ ವಿಚಾರ ಮುಂದಿಟ್ಟಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಹ್ಯಾರಿಸ್ ಅವರಿಗೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಅವರು ಹಿರಿಯ ನಾಯಕರು ಮತ್ತೆ ಈಗಾಗಲೇ ಸಾಕಷ್ಟು ಆ ಒಂದು ಕ್ಷೇತ್ರದಲ್ಲಿ ಪ್ರಭಾವ ಕೂಡ ಬೀರಿದ್ದಾರೆ. ಹಾಗಾಗಿ ಅವರಿಗೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಈ ಒಂದು ಕ್ಷೇತ್ರದ ಪ್ರಬಲ ಒಂದು ಅಭ್ಯರ್ಥಿ ಕೂಡ ಹೌದು, ಆಕಾಂಕ್ಷಿ ಕೂಡ ಹೌದು. ಹಾಗಾಗಿ ಅವರಿಗೂ ಅವರ ಹೆಸರು ಕೂಡ ಪ್ರಸ್ತಾಪ ಮುನ್ನೆಲೆಗೆ ಬಂದಿರುವಂತದ್ದು. ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಒಂದು ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಬಹುತೇಕವಾಗಿ ಈಗಾಗಲೇ ಹ್ಯಾರಿಸ್ ಅವ್ರಿಗೆ ಕೊಡ್ತಾರಾ ಅಥವಾ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಕೊಡ್ತಾರಾ ಅನ್ನುವಂಥದ್ದು ಒಂದ್ ಕಡೆ ಕುತೂಹಲ ಕೂಡ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇರುವಂತದ್ದು. ಅಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಒಂದಿಷ್ಟು DCM DK ಶಿವಕುಮಾರ್, ರಾಮಲಿಂಗಾರೆಡ್ಡಿ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಚರ್ಚೆ ನಡೆಸಿದ್ದಾರೆ. ಆದ್ರೆ ಅಲ್ಲಿ ಕೂಡ ಈಗಾಗಲೇ ನಿಖಿತ್ ಮೌರ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಯುವ ಮುಖಂಡರು, ಸಾಕಷ್ಟು ವಾಗ್ಮಿ ಕೂಡ ಹೌದು, ಸಾಕಷ್ಟು ಪಕ್ಷದ ವಿಚಾರವಾಗಿ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ, ಸಾಕಷ್ಟು ಒಂದ್ ಕಡೆ ಭಾಷಣಕಾರರು ಕೂಡ ಹೌದು. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬಹುದು. ಅವರಿಗೆ
ರಾಮಲಿಂಗಾರೆಡ್ಡಿ ಅವರು ಒಂದು ಬೆನ್ನೆಲುಬಾಗಿ ನಿಲ್ಬೇಕು, ಅಂದ್ರೆ ಮಾತ್ರ ಅವ್ರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಹಾಗಾಗಿ ಸೌಮ್ಯ ರೆಡ್ಡಿ ಅವ್ರಿಗೆ ಕೊಡ್ತಾರ ಅಥವಾ ನಿಖಿತ್ ಮೌರ್ಯ ಅವ್ರಿಗೆ ಕೊಡ್ತಾರ ಅನ್ನುವಂಥದ್ದು ಒಂದಿಷ್ಟು ಕುತೂಹಲ ಆಗಿರುವಂಥದ್ದು. ಒಟ್ಟಾರೆ ಬೆಂಗಳೂರು ನಗರದಲ್ಲಿ ಈ ಒಂದು ಸಾಕಷ್ಟು ಲೋಕಸಭಾ ಕ್ಷೇತ್ರನ ಗೆಲ್ಲುವಂತ ತವಕದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂಥದ್ದು. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.